ಕ್ರಿಕೆಟ್ ಅಭಿಮಾನಿಗಳು ಐಪಿಎಲ್ 2025ರ ವೇಳಾಪಟ್ಟಿಗಾಗಿ ಕಾತುರದಿಂದ ಕಾಯ್ತಿದ್ರು. ಈ ಬಾರಿ 10 ತಂಡಗಳು ಆಡಲಿದ್ದು ಬಿಸಿಸಿಐ ಎಲ್ಲಾ ಪಂದ್ಯಗಳ ಸ್ಥಳ, ತಂಡಗಳು ಮತ್ತು ದಿನಾಂಕಗಳನ್ನ ಪ್ರಕಟಿಸಿದೆ. ಅದರ ಪ್ರಕಾರ 18ನೇ ಋತುವಿನ ಮೊದಲ ಪಂದ್ಯವು ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ನಡೆಯಲಿದೆ. ಈ ಪಂದ್ಯ ಮಾರ್ಚ್ 22ರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ನಡೆಯಲಿದೆ. 17 ವರ್ಷಗಳ ನಂತರ ಎರಡೂ ತಂಡಗಳು ಐಪಿಎಲ್ನ ಉದ್ಘಾಟನಾ ಪಂದ್ಯವನ್ನ ಆಡಲಿವೆ. ಇದಕ್ಕೂ ಮೊದಲು ಆರ್ಸಿಬಿ ಮತ್ತು ಕೆಕೆಆರ್ 2008ರಲ್ಲಿ ಉದ್ಘಾಟನಾ ಪಂದ್ಯವನ್ನ ಆಡಿದ್ದವು. ಈ ಬಾರಿಯ ಐಪಿಎಲ್ 65 ದಿನಗಳ ಕಾಲ ನಡೆಯಲಿದೆ. ಈ ಅವಧಿಯಲ್ಲಿ ಪ್ಲೇ ಆಫ್ಗಳು ಮತ್ತು ಫೈನಲ್ಗಳು ಸೇರಿದಂತೆ 74 ಪಂದ್ಯಗಳು 13 ಸ್ಥಳಗಳಲ್ಲಿ ನಡೆಯಲಿವೆ. ಇವುಗಳಲ್ಲಿ 70 ಪಂದ್ಯಗಳು ಗುಂಪು ಹಂತದ್ದಾಗಿರುತ್ತವೆ. ಆದ್ರೆ ಉದ್ಘಾಟನಾ ಪಂದ್ಯದ ಬಗ್ಗೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಶುರುವಾಗಿದೆ. ಬಿಸಿಸಿಐ ರೂಲ್ಸ್ ಪ್ರಕಾರ ಕಳೆದ ಸೀಸನ್ನಲ್ಲಿ ಫೈನಲ್ ಪ್ರವೇಶಿಸಿದ್ದ ಎರಡೂ ತಂಡಗಳು ಅದರ ನಂತರದ ಸೀಸನ್ನಲ್ಲಿ ಉದ್ಘಾಟನಾ ಪಂದ್ಯ ಆಡಬೇಕು. ಆದ್ರೆ ಇಲ್ಲಿ ಕೆಕೆಆರ್ ಜೊತೆ ಎಸ್ಆರ್ಎಚ್ ಆಡಬೇಕಿತ್ತು. ಅದರ ಬದಲು ಆರ್ಸಿಬಿಯನ್ನ ಉದ್ಘಾಟನಾ ಪಂದ್ಯಕ್ಕೆ ಆಡಿಸಲಾಗ್ತಿದೆ. ಇದಕ್ಕೆ ಕಾರಣವೂ ಇದೆ. ಏನಂದ್ರೆ ಈಡನ್ ಗಾರ್ಡನ್ ಸ್ಟೇಡಿಯಂ 68,000 ಆಸನಗಳನ್ನ ಹೊಂದಿರುವ ಬೃಹತ್ ಸ್ಟೇಡಿಯಂ. ಉದ್ಘಾಟನಾ ಪಂದ್ಯದಲ್ಲಿ ಕೆಕೆಆರ್ ಮತ್ತು ಎಸ್ಆರ್ಎಚ್ ಆಡಿಸಿದ್ರೆ ಸ್ಟೇಡಿಯಂ ಭರ್ತಿಯಾಗೋದು ಕಷ್ಟ ಇದೆ. ಇದೇ ಕಾರಣಕ್ಕೆ ಆರ್ಸಿಬಿ ಆಡಿಸಿದ್ರೆ ಫ್ಯಾನ್ಸ್ ಪಕ್ಕಾ ಬರ್ತಾರೆ ಅನ್ನೋದು ಬಿಸಿಸಿಐನ ಮಾಸ್ಟರ್ ಮೈಂಡ್ ಆಗಿದೆ. ಒಟ್ಟಿನಲ್ಲಿ ಆರ್ಸಿಬಿ ಫ್ಯಾನ್ಸ್ಗಾಗಿ ತಮ್ಮ ರೂಲ್ಸ್ ಬ್ರೇಕ್ ಮಾಡಲಾಗಿದೆ ಎಂಬ ಚರ್ಚೆಗಳು ಕೂಡ ಶುರುವಾಗಿವೆ.